ಬೇಸಿಗೆಗೂ ಮುನ್ನವೇ ಮಲೆನಾಡಿನಲ್ಲಿ ಪವರ್ ಕಟ್ ಆರಂಭವಾಗಿದೆ. ಪ್ರತಿನಿತ್ಯ ಬೆಳಗ್ಗೆ ಸಮಯದಲ್ಲಿ ಗಂಟೆಗಟ್ಟಲೆ ವಿದ್ಯುತ್ ನಿಲುಗಡೆ ಮಾಡಲಾಗ್ತಾ ಇದೆ. ವಿನೋಬನಗರ, ಆಲ್ಕೊಳ, ಕಲ್ಲಹಳ್ಳಿ ಸೇರಿದಂತೆ ಇತರ ಕಡೆಯೂ ಕೂಡ ಯಾವುದೇ ಮಾಹಿತಿ ನೀಡದೆ ವಿದ್ಯುತ್ ನಿಲುಗಡೆ ಮಾಡಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಯಾವುದೇ ಮಾಹಿತಿ ನೀಡದೆ ಬೆಳಗ್ಗೆ 9 ಗಂಟೆಯಿಂದ ಗಂಟೆಗಟ್ಟಲೆ ವಿದ್ಯುತ್ ನಿಲುಗಡೆ ಮಾಡಲಾಗ್ತಾ ಇದೆ. ಇದುವೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಮಾಹಿತಿ ಇಲ್ಲದೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಸಾಮಾನ್ಯವಾಗಿ ಬೇಸಿಗೆ ಪ್ರಾರಂಭವಾಯಿತು ಅಂತ ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಯವರು ಪವರ್ ಕಟ್ ಮಾಡೋದು ಸರ್ವೇ ಸಾಮಾನ್ಯ. ಅದಕ್ಕೆ ಕಾರಣ ಲೋಡ್ ಶೆಡ್ಡಿಂಗ್. ಆದ್ರೆ ಬೇಸಿಗೆ ಪ್ರಾರಂಭವಾಗುವ ಮುನ್ನವೇ ಮಲೆನಾಡಿನಲ್ಲಿ ಪವರ್ ಕಟ್ ತಲೆನೋವು ಪ್ರಾರಂಭವಾಗಿದೆ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಮಯದಲ್ಲಿ ಗಂಟೆ ಗಟ್ಟಲೆ ಪವರ್ ಕಟ್ ಮಾಡ್ತಾ ಇದ್ದಾರೆ. ವಿನೋಬನಗರ, ಆಲ್ಕೊಳ, ಕಲ್ಲಹಳ್ಳಿ ಸೇರಿದಂತೆ ಇತರೆ ಕಡೆಯೂ ಕೂಡ ಈ ಮಾಹಿತಿ ನೀಡದೆ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡದೆ ವಿದ್ಯುತ್ ನಿಲುಗಡೆ ಮಾಡಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಯಾವುದೇ ಮಾಹಿತಿ ನೀಡದೆ ಬೆಳಗ್ಗೆ 9 ಗಂಟೆಯಿಂದ ಗಂಟೆಗಟ್ಟಲೆ ವಿದ್ಯುತ್ ನಿಲುಗಡೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ ಅಂದ್ರೆ ಅದು ಮಹಿಳೆಯರಿಗೆ ಹಾಗೆ ಹೊರ ಹೋಗುವಂತವರಿಗೆ ಪೀಕ್ ಟೈಮ್. ಸಾಕಷ್ಟು ಜನ ಆ ಸಮಯದಲ್ಲಿ ಐರನ್ ಮಾಡ್ಕೊಳ್ಳುವಂತಹದ್ದಿರತ್ತೆ, ಚಾರ್ಜ್ ಹಾಕೊಳ್ಳುವಂತಹದ್ದಿರತ್ತೆ, ಮಹಿಳೆಯರು ಅಡಿಗೆ ಮಾಡುವಂತಹದ್ದಿರತ್ತೆ. ಈ ರೀತಿಯಾದಂತಹ ಸಣ್ಣ ಪುಟ್ಟ ವಿಷಯಗಳು ನಡೆಯುವಂತಹದ್ದೇ ಬೆಳಗ್ಗೆ 9 ಗಂಟೆ ಸಂದರ್ಭದಲ್ಲಿ. ಆ ಸಮಯದಲ್ಲಿಯೇ ಇವರು ಗಂಟೆಗಟ್ಟಲೆ ವಿದ್ಯುತ್ ನಿಲುಗಡೆ ಮಾಡ್ತಾ ಇದ್ದಾರೆ. ಅದುವೇ ಕೂಡ ಯಾವುದೇ ರೀತಿಯಾದಂತಹ ಮುಂಚಿತವಾಗಿಯೇ ಯಾವುದೇ ಸೂಚನೆಗಳನ್ನ ನೀಡದೆ ವಿದ್ಯುತ್ ನಿಲುಗಡೆ ಮಾಡ್ತಾ ಇದ್ದಾರೆ. ಇದುವೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಮಾಹಿತಿ ಇಲ್ಲದೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ.